ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಒಬ್ಬ ಜ್ಞಾನಿಯಾದವನಿಗೆ ಈ ಒಂದು ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮಗಳು ಯಾವುದೂ ಇರುವುದಿಲ್ಲವಾ? ಈ ಮೂರು ಕರ್ಮಗಳು ಆತನನ್ನು ಬಿಟ್ಟು ಹೋಗಿರುತ್ತಾ? ಬಿಟ್ಟು ಹೋಗಿದ್ದರೆ ಅವರು ಕರ್ಮವನ್ನು ಯಾಕೆ ಮಾಡ್ತಾ ಇರ್ತಾರೆ? ಜ್ಞಾನಿಗಳಾದವರು ಯಾಕೆ ವ್ಯವಹರಿಸ್ತಾ ಇರ್ತಾರೆ? ಮಾಡುವುದೇನೂ ಬಾಕಿ ಇಲ್ಲದೆ ಇದ್ದರೂ ಕೂಡ ಅವರು ಯಾಕೆ ಈ ಒಂದು ಗುರುಗಳು ಇದನ್ನೆಲ್ಲ ಮಾಡ್ತಾರೆ ಅಥವಾ ಜ್ಞಾನಿಗಳು ಮಾಡ್ತಾರೆ? ಮತ್ತು ಜ್ಞಾನಿಗಳಾದವರು ಈ ಒಂದು ಹರಿಷಡ್ವರ್ಗಗಳು ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಭೀಭತ್ಸ್ವ, ಲೋಭ ಅಂತ ಏನು ನಾವು ಕರಿತಾ ಹೋಗ್ತೇವೆ, ಇದು ಅವರುಗಳಿಗೆ ಇರಬಾರ್ದ? ಅಥವಾ ಅದು ಇದ್ದರೆ ಅವರು ಇನ್ನೂ ಜ್ಞಾನಿ ಆಗಿಲ್ಲ ಅಂತನಾ? ಈ ಕೆಲವು ಪ್ರಶ್ನೆಗಳು ಏನೋ ಬಂದಿದೆ. ಇವತ್ತು ಅದಕ್ಕೆ ನನಗೆ ತಿಳಿದಷ್ಟು ಮಟ್ಟಿಗೆ ಉತ್ತರವನ್ನು ಕೊಡಬೇಕು. ಹಾಗೂ ಪರಮಹಂಸರ ಅಭಿಪ್ರಾಯ ಕೂಡ ಇದರಲ್ಲಿ ಏನು ಎಂಬುದನ್ನು ನಾನು ಇಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ನೋಡಿ, ಈ ಒಂದು ಪರಮಹಂಸರು ಹಾಗೂ ವಿವೇಕಾನಂದರು ಕೂಡ ಈ ಒಂದು ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಭೀಭತ್ಸ್ವ, ಲೋಭತ್ವ, ಅಹಂಕಾರತ್ವ ಇವೆಲ್ಲ ಏನೇನಿದೆ ಇದೆಲ್ಲವೂ ಕೂಡ ನಾವು ಒಳ್ಳೆಯದರ ಕಡೆಗೆ ತಿರುಗಿಸಿಕೊಂಡಾಗ ಇದೆಲ್ಲವೂ ಕೂಡ ನಮಗೆ ಸಹಕಾರವಾಗುತ್ತದೆ ಹಾಗೂ ನಮಗೆ ಆಯುಧಗಳಾಗುತ್ತದೆ, ನಮ್ಮನ್ನು ರಕ್ಷಿಸುವ ಆಯುಧಗಳಂತಾಗುತ್ತದೆ. ಅದೇ ನಾವು ನಕಾರಾತ್ಮಕದ ಕಡೆಗೆ ಅಂದರೆ ನೆಗೆಟಿವ್ ಕಡೆಗೆ ತಿರುಗಿಸಿಕೊಂಡಾಗ ಅದೆಲ್ಲವೂ ಕೂಡ ನಮಗೆ ಮಾರಕ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಕಾಮ ಅಂತ ತಗೊಳ್ಳೋಣ. ಕಾಮ ಅಂದರೆ ಏನು? ನಮ್ಮ ಒಂದು ಊರ್ಧ್ವಗತಿಯ ಅಥವಾ ಆಧ್ಯಾತ್ಮಿಕತೆಯ ಕಡೆಗೆ ಪಯಣವನ್ನು ಮಾಡಲಿಕ್ಕೆ ಹೋದಾಗ ಆ ಸಾಧನೆಯ ಮಾರ್ಗದಲ್ಲಿ ನಮಗೆ ತೊಂದರೆಯನ್ನುಂಟು ಮಾಡುವಂತಹ ಅಥವಾ ವಿಷಯಾಸಕ್ತ ಭಾವನೆಗಳ ಕಡೆಗೆ ನಮಗೆ ಕಾಮದ ಆಸಕ್ತಿಯು ಬಂದಾಗ ಅಥವಾ ಅದರ ಕಡೆಗೆ ಯಾರು ಎಳೆಯುತ್ತಾರೋ, ಅಧೋಗತಿಗೆ ನಮ್ಮನ್ನು ತಳ್ಳುತ್ತಾರೋ ಅಂತಹವರ ಕಡೆಗೆ ನಮ್ಮ ಕಾಮವು ಹೋದಾಗ ಅದು ನೆಗೆಟಿವ್ ಆಗುತ್ತೆ, ಆಗ ಅದು ಮಾರಕ ಆಗುತ್ತೆ. ಅದೇ ನಾವು ಪರಮಾತ್ಮನನ್ನು ಪ್ರೀತಿಸಲು ಹೋದಾಗ, ಅದೇ ಕಾಮವನ್ನು ನಾವು ಪರಮಾತ್ಮನ ಕಡೆಗೆ ತಿರುಗಿಸಿದಾಗ, ಪರಮಾತ್ಮನನ್ನೇ ನಾವು ಪ್ರೀತಿಸಿದಾಗ, ನಮ್ಮ ಸಂಪೂರ್ಣ ಆಸೆಗಳು, ಆಕಾಂಕ್ಷೆಗಳು ಎಲ್ಲವೂ ಪರಮಾತ್ಮನೇ ಆದಾಗ, ಅಕ್ಕ ಮಹಾದೇವಿಯು ಪ್ರೀತಿಸಿದ ಹಾಗೆ ಶಿವನನ್ನು, ಹಾಗೆ ಗೋಪಿಕಾಸ್ತ್ರೀಯರು ಕೃಷ್ಣನನ್ನು ಪ್ರೀತಿಸಿದ ಹಾಗೆ ಆ ಕಾಮವನ್ನು ನಾವು ಪರಮಾತ್ಮನ ಕಡೆಗೆ ತಿರುಗಿಸಿದಾಗ, ನಮ್ಮ ತನು ಮನ ಧನ ಎಲ್ಲವೂ ಕೂಡ ಪರಮಾತ್ಮನೇ ಆದಾಗ ಆ ಒಂದು ಕಾಮವು ಏನಾಗುತ್ತದೆ ಗೊತ್ತಾ? ಅಕಾಮವಾಗುತ್ತದೆ, ಅಂದರೆ ಅಲೌಕಿಕವಾಗುತ್ತದೆ. ಆದ್ದರಿಂದ ಅಂತಹ ಪರಮಾತ್ಮನ ಕಡೆಗೆ ನಾವು ತಿರುಗಿಸಿಕೊಳ್ಳಬೇಕು. ಕೋಪ ನೋಡಿ, ಕೋಪ ಯಾರು ನಮಗೆ ಕೆಳಗಡೆಗೆ ಅಂದರೆ ಅಂತಃಪತನಕ್ಕೆ ಅಥವಾ ಅಧಃಪತನಕ್ಕೆ ನಮ್ಮನ್ನು ತಳ್ತಾರೋ ಅಂಥವರ ಮೇಲೆ ಕೋಪಿಸಿಕೊಳ್ಳಬೇಕು. ಆಗ ಅದು ನಮಗೆ ಸಾಧಕ ಆಗುತ್ತೆ ಅಲ್ಲವೇ? ಆ ಕೋಪವು ಕೂಡ ನಾವು ಊರ್ಧ್ವಗತಿಗೆ ಹೋಗಬೇಕು. ಅದಕ್ಕೆ ಯಾರಾದ್ರು ಅಡ್ಡ ಬಂದರೆ ಅದಕ್ಕೆ ನಾವು ಕೋಪಿಸಿಕೊಳ್ಳಬೇಕು. ಆಗ ಅದು ನಮಗೆ ಏನೋ ಅಸ್ತ್ರವಾಗುತ್ತೆ, ಸಾಧನವಾಗುತ್ತೆ ಎಂಬುವಂತಹ ಮಾತನ್ನು ಹೇಳ್ತಾರೆ. ಹೀಗೆ ಅರಿಷಡ್ ವರ್ಗಗಳನ್ನು ನಮ್ಮ ಊರ್ಧ್ವಗತಿಯ ಪ್ರಗತಿಯ ಕಡೆಗೆ ನಾವು ಅದನ್ನು ಬಳಸಿಕೊಳ್ಳಬೇಕು. ಅದಕ್ಕೆ ಮಾರಕವಾಗುವಂತಹ, ಅಡಚಣೆ ಉಂಟು ಮಾಡುವಂತಹವರ ಕಡೆಗೆ ನಾವು ಕೋಪವನ್ನು ಮಾಡಿಕೊಳ್ಳಬೇಕು. ಹೀಗೆ ಇದ್ದಾಗ ಈ ಅರಿಷಡ್ ವರ್ಗಗಳು ಖಂಡಿತವಾಗಿಯೂ ನೀವೇನು ಅದನ್ನು ಮೀರಬೇಕಾಗಿಲ್ಲ.
ಅವುಗಳನ್ನು ಉಪಯೋಗಿಸಿಕೊಳ್ಳುವ ಕಲೆಯನ್ನು ಕಲಿತರೆ ಸಾಕು ಅಂತ ಹೇಳಿ ವಿವೇಕಾನಂದರು ಹೇಳ್ತಾರೆ, ಪರಮಹಂಸರು ಕೂಡ ಹೇಳ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸೂಕ್ಷ್ಮ, ಧರ್ಮ ಸೂಕ್ಷ್ಮಗಳು ಹೇಗಿದೆ. ನಾವು ಕಲ್ಲನ್ನು ಯಾರಾದರೂ ನಮ್ಮೆಡೆಗೆ ಎಸೆದರೆ ಆ ಕಲ್ಲುಗಳನ್ನು ಉಪಯೋಗಿಸಿ ಮೆಟ್ಟಿಲುಗಳಾಗಿ ಮಾಡಿಕೊಂಡು ನಾವು ಮೇಲೆ ಹೋಗಬೇಕು. ಈ ಮಾತನ್ನು ನಾವೆಲ್ಲರೂ ಕೇಳಿರ್ತೀವಲ್ವ. ಹಾಗೆಯೇ ನಮ್ಮಲ್ಲಿರುವಂತಹ ದೋಷಗಳು ಏನಿದೆ, ಕಾಮ ಜಾಸ್ತಿ ಇದ್ದರೆ ಪರಮಾತ್ಮನನ್ನು ನಾವು ಪ್ರೀತಿಸಿ, ಏನೋ ಕೋಪ ಏನಾದ್ರು ಜಾಸ್ತಿ ಇದ್ದರೆ, ಯಾರು ಆಧ್ಯಾತ್ಮಿಕತೆ ಪ್ರಗತಿಯ ಕಡೆಗೆ ಹೋಗೋದಕ್ಕೆ ಏನಾದ್ರು ಅಡೆತಡೆಯನ್ನು ಉಂಟು ಮಾಡಿದರೆ ಅಂತಹವರ ಮೇಲೆ ಕೋಪಿಸಿಕೊಳ್ಳಿ, ಕ್ರೋಧವನ್ನು ತೋರಿಸಿ, ಮೋಹ ಏನಾದ್ರು ಇದ್ದರೆ ಪರಮಾತ್ಮನನ್ನೇ ಮೋಹಿಸಿ. ಯಾಕಂದರೆ ಆತನಷ್ಟು ಸುಂದರ, ಪವಿತ್ರಮಯ ಮತ್ತು ಏನೋ ಎಲ್ಲ ಒಂದು ಕಾರಣಗಳಿಂದಲೂ ಆ್ಯಂಗಲಿಂದಲೂ ಪರಮಾತ್ಮನನ್ನು ಮೀರಿಸುವವರು ಯಾರಿದ್ದಾರೆ, ಆತನನ್ನೇ ಮೋಹಿಸಿ ಅಲ್ವೇ. ಮದ ಹೆಂಗಿರ್ಬೇಕು, ಮದ ಅಂದರೆ ಅಹಂಕಾರ ಹೆಂಗೆ ಬರಬೇಕಂದ್ರೆ, ವಿಭೀಷಣ ಹೇಳ್ತಾನೆ, ಈ ಶ್ರೀರಾಮನ ಪಾದಕ್ಕೆ ಸ್ಪರ್ಶ ಆಗಿದೆ, ಮತ್ತಿನ್ಯಾರನ್ನು ಸ್ಪರ್ಶಿಸಲು ನನಗೆ ಏನೋ ಅವಶ್ಯಕತೆಯೇ ಇಲ್ಲ. ಅಂದರೆ ಶ್ರೀರಾಮನಿಗೆ ಶರಣಾಗತನಾಗಿದ್ದೇನೆ ನಾನು ಎಂಬುವಂತಹ ಒಂದು ಮದ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ನಿಷ್ಠೆ, ಏಕನಿಷ್ಠೆ. ಎಲ್ಲಿ ಶ್ರೀ ಹನುಮಂತನನ್ನು ತೆಗೆದುಕೊಳ್ಳಿ, ರಾಮನ ಮೇಲೆ ಭಕ್ತಿ, ಬೇರೆ ಇನ್ಯಾವುದೇ ರೂಪದಲ್ಲಿ ಬಂದರೂ ಕೇರೆ ಮಾಡಲ್ಲ, ಡೋಂಟ್ ಕೇರ್. ಎಷ್ಟು ಚೆನ್ನಾಗಿದೆ. ಸೊ ಹಾಗೆ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಲೋಭತ್ವ, ಪರಮಾತ್ಮನನ್ನೇ ನೀವು ಲೋಭಿಸಿ, ಆತನೇ ಬೇಕು, ಸಾಕ್ಷಾತ್ಕಾರ ಬೇಕು. ಲೋಭ ಇಟ್ಕೊಳ್ಳಿ, ಕೆಟ್ಟದಲ್ಲ. ಎಂಥ ಲೋಭ, ಪರಮಾತ್ಮನನ್ನೇ ಪಡಿತೇನೆ, ಆತ್ಮ ಸಾಕ್ಷಾತ್ಕಾರ ಬೇಕು ಎಂಬುವಂಥ ಲೋಭ ಇಟ್ಕೊಳ್ಳಿ, ಒಳ್ಳೆಯದು. ನೋಡಿ, ಈ ಅರಿಷಡ್ವರ್ಗಗಳನ್ನು ನಮ್ಮ ಊರ್ಧ್ವಗತಿಗೆ, ಊರ್ಧ್ವ ಪ್ರಗತಿಗೆ, ಆಧ್ಯಾತ್ಮಿಕ ಪ್ರಗತಿಗೆ, ಅಲೌಕಿಕ ಪ್ರಗತಿಯ ಕಡೆಗೆ ನಾವು ಬಳಸಿಕೊಂಡಾಗ ಅದೆಲ್ಲವೂ ಕೂಡ ನಮಗೆ ಮಾರ್ಗವಾಗದೆ ಅವೆಲ್ಲವೂ ನಮಗೆ ಪೂರಕವಾಗುತ್ತದೆ ಎಂಬುವಂತಹ ಧರ್ಮ ಸೂಕ್ಷ್ಮವನ್ನು ನಮಗೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ನೋಡಿ, ಕೆಲವರು ಅಂದ್ಕೊಳ್ತಾರೆ ಈ ಜ್ಞಾನಿಗಳಾದವರಿಗೆ ಕೋಪ ಇರಬಾರ್ದು ಅಂತ ಹೇಳಿ, ಮತ್ತು ಅವರು ನಗಬಾರ್ದು, ಕೋಪಿಸ್ಕೊಳ್ಬಾರ್ದು, ಏನೂ ಮಾಡಬಾರ್ದು, ಜನಗಳ ಜೊತೆ ಬೆರೀಬಾರ್ದು, ಅವ್ರು ಹೀಗೆ ಇರಬೇಕು, ಹೀಗೆ ಇರಬೇಕು, ಏನೇನೋ ಒಂದು ಕಟ್ಟುನಿಟ್ಟುಗಳು, ಫ್ರೇಮ್ಗಳನ್ನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ದೇಶದಲ್ಲಿ. ಆದರೆ ಈ ಜ್ಞಾನಿಗೆ ಇದು ಯಾವುದು ಸಂಬಂಧ ಇಲ್ಲ. ನೋಡಿ, ಕೋಪ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಮೋಹಿಸ್ತಾ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಪಂಚೇಂದ್ರಿಯಗಳಿಗೆ ಮತ್ತು ಈ ಒಂದು ದೇಹಕ್ಕೆ, ಮನಸ್ಸಿಗೆ, ಚಿತ್ತಕ್ಕೆ ಸಂಬಂಧಪಟ್ಟವುಗಳಾಗಿದೆ. ಜ್ಞಾನಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಕೆಲವೊಮ್ಮೆ ಹೇಳ್ತಾರೆ, ಒಂದು ಉದಾಹರಣೆಯನ್ನು ಕೊಡ್ತಾರೆ ನೋಡಿ, ಸುಟ್ಟ ಹಗ್ಗದ ಹಾಗೆ ಜ್ಞಾನಿಯ ಕೋಪವಿರುತ್ತದೆ, ಅದರಿಂದ ಯಾರಿಗೂ ಕೂಡ ತೊಂದರೆಯಾಗುವುದಿಲ್ಲ ಎಂಬುವಂಥ ಮಾತನ್ನು ಹೇಳ್ತಾರೆ. ನೋಡಿ, ನೋಡಲಿಕ್ಕೆ ಹಗ್ಗದ ರೀತಿಯ ಕಾಣುತ್ತೆ. ನೋಡಿ, ಉದಾಹರಣೆಗೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಪೇಪರನ್ನು ಸುಟ್ಟಿರ್ತೇವೆ, ಇಲ್ಲ ಅಂದರೆ ಒಂದು ಸ್ನೇಕ್ ಟ್ಯಾಬ್ಲೆಟ್ ಅಂತ ಬರುತ್ತೆ ದೀಪಾವಳಿ ಸಂದರ್ಭದಲ್ಲಿ. ಆ ಸ್ನೇಕ್ ಟ್ಯಾಬ್ಲೆಟ್ಗೆ ನಾವು ಬೆಂಕಿಯನ್ನು ಹಾಕಿದಾಗ ಅದು ನೀಟಾಗಿ ಸ್ನೇಕ್ ಥರ ಹೀಗೆ ಬಂದು ಅದು ಹಾಗೇ ಬೀಳುತ್ತೆ. ಅದು ನೋಡೋದಕ್ಕೆ ಸ್ನೇಕ್ ಥರ ಕಾಣುತ್ತೆ, ಆದರೆ ಉಫ್ ಅಂತ ಉರುಬಿದ್ರೆ ಹೊರಟೋಗುತ್ತೆ, ಹಾರ್ಕೊಂಡು ಹೊರಟೋಗುತ್ತೆ. ಹಾಗೆ ಸುಟ್ಟ ಹಗ್ಗದ ರೀತಿಯಲ್ಲಿ ಜ್ಞಾನಿಗಳ ಕೋಪ ಇರುತ್ತೆ. ಅಂದರೆ ಅವರ ಕೋಪ ನೋಡೋದಕ್ಕೆ ಹಗ್ಗದ ಥರ ಕಾಣುತ್ತೆ, ಆದರೆ ಉಫ್ ಅಂತ ಉರುಬಿದ್ರೆ ಹಾರ್ಕೊಂಡು ಹೋಗುತ್ತೆ. ಅಂದರೆ ಅವರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ. ಯಾರು ವಿಷಯಾಸಕ್ತರೋ ಅವರ ಕೋಪದಲ್ಲಿ ದ್ವೇಷ ಇರುತ್ತೆ, ವೈಷಮ್ಯ ಇರುತ್ತೆ. ಆದರೆ ಜ್ಞಾನಿಗಳ ಕೋಪದಲ್ಲಿ ಲೋಕ ಕಲ್ಯಾಣ ಅಡಗಿರುತ್ತೆ. ಎಂತಹ ಧರ್ಮ ಸೂಕ್ಷ್ಮವನ್ನು ಹೇಳಿದರು. ಕೋಪಿಸಿಕೊಂಡವರು ಜ್ಞಾನಿಗಳೇ ಅಲ್ಲ, ಮತ್ತು ಹೀಗೆ ನಗಾಡ್ತಾ ಇದ್ದಾರೆ ಇವರು ಜ್ಞಾನಿಗಳಲ್ಲ, ಇವರು ಹೀಗಿದ್ದಾರೆ, ಇಂಥ ವಸ್ತ್ರ ಧರಿಸ್ತಾರೆ ಇವರು ಜ್ಞಾನಿಗಳೇ ಅಲ್ಲ, ಇಂಥ ಜಾಗದಲ್ಲಿ ಇದ್ದರು, ಇಂಥವ್ರ ಜೊತೆಯಲ್ಲಿ ಇದ್ದರು, ಆದ್ದರಿಂದ ಇವರು ಜ್ಞಾನಿಗಳಲ್ಲ. ನೋಡಿ, ಜ್ಞಾನಿಗೂ ದೇಹಕ್ಕೂ ವಸ್ತ್ರಕ್ಕೂ ಸಂಬಂಧವನ್ನು ಕಲ್ಪಿಸಿಬಿಡ್ತಾ ಇದ್ದಾರೆ. ಅಂದರೆ ಈ ದೇಹವೇ ಜ್ಞಾನಿ ಆಗೋಗ್ಬಿಟ್ಟಿದೆ ಅನ್ನೋ ಥರದಲ್ಲಿ ಭ್ರಮಿಸ್ತಾರೆ. ಆ ರೀತಿಯಾಗಿ ಅಪವ್ಯಾಖ್ಯಾನಗಳನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಒಬ್ಬ ಜ್ಞಾನಿಯನ್ನು ದೇಹವನ್ನು ಹೊರತುಪಡಿಸಿ ನೋಡಲು ಸಾಧ್ಯವೇ ಆಗ್ತಾ ಇಲ್ಲ ನಮ್ಮ ಜನಾಂಗಕ್ಕೆ, ಜನಗಳಿಗೆ. ಅಂದರೆ ಈಗ ಉದಾಹರಣೆಗೆ ಒಬ್ಬರು ಪರಮಹಂಸರು ಅಥವಾ ರಮಣ ಮಹರ್ಷಿಗಳು ಅಂತ ತೆಗೆದುಕೊಂಡರೆ,
ರಮಣ ಮಹರ್ಷಿಗಳು ಆ ದೇಹವನ್ನು ಮೀರಿದ್ದಾರೆ. ಆ ದೇಹವೇ ನಾನಲ್ಲ ಅಂತ ಹೇಳಿ ಅವರು ಆ ಒಂದು ಸಾಧನೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಭಕ್ತರು ಏನು ಮಾಡ್ತಾರೆ, ಆ ರಮಣ ಮಹರ್ಷಿಗಳ ದೇಹವೇ ಜ್ಞಾನಿ ಆಗ್ಬಿಟ್ಟಿದೆ ಅಂತ ಹೇಳಿ ಆ ದೇಹದ ಹಾವಭಾವಗಳು, ದೇಹದ ನಡವಳಿಕೆಗಳು, ದೇಹದಲ್ಲಿ ನಡೀತಾ ಇರ್ತಕ್ಕಂಥ ವೈಪರೀತ್ಯಗಳು ಜ್ಞಾನೀಯ ವೈಪರೀತ್ಯಗಳಾಗಿದೆ ಅಂತ ಹೇಳಿ ತೋರಿಸ್ತಾರೆ. ಅಂದರೆ ದೇಹಕ್ಕೂ ಜ್ಞಾನಕ್ಕೂ ಸಂಬಂಧವನ್ನು ಕಲ್ಪಿಸ್ತಾರೆ. ಆದರೆ ಜ್ಞಾನಿ ಆ ದೇಹಕ್ಕೂ ತನಗೂ ಸಂಬಂಧವೇ ಇಲ್ಲದಂತೆ ಇರ್ತಾನೆ. ಆದ್ದರಿಂದಲೇ ಈ ಜ್ಞಾನಿಗೆ ಯಾವ ಕರ್ಮಗಳು ಇಲ್ಲ. ಅಂದರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಈ ಯಾವ ಕರ್ಮಗಳು ಒಬ್ಬ ಜ್ಞಾನಿಗೆ ಇರೋದಿಲ್ಲ. ಅಂದರೆ ಒಬ್ಬ ವ್ಯಕ್ತಿಗೆ 3 ಜನ ಹೆಂಡತಿಯರು ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಆ ವ್ಯಕ್ತಿ ತೀರಿ ಹೋದರೆ 3 ಜನ ಹೆಂಡತಿಯರು ವಿಧವೆಯರಾಗಲೇಬೇಕು. ಕೆಲವರು ಇನ್ನೊಂದು ಕಾನ್ಸೆಪ್ಟ್ ಇದೆ, ಸಂಚಿತ ಕರ್ಮಗಳು ಹಾಗೆ ಉಳಿಯುತ್ತೆ, ಪ್ರಾರಬ್ಧ ಕರ್ಮ ಹೋಗುತ್ತೆ, ಈ ರೀತಿಯಾಗಿ ಏನೋ ಅಪಭ್ರಂಶ ಮಾತುಗಳು ಕೂಡ ನಮ್ಮಲ್ಲಿ ಉಂಟು. ಆದ್ದರಿಂದ ಒಂದು ಕಡೆ ಈ ವಿಚಾರ ಇದೆ, ಒಬ್ಬ ಸತ್ತರೆ 3 ಜನ ಹೆಂಡತಿಯರಿದ್ರೆ 3 ಜನನೂ ವಿಧವೆಯರಾಗಬೇಕು ಅಟ್ ಎ ಟೈಮ್, ಇನ್ಸ್ಟಾಲ್ಮೆಂಟಲ್ಲಿ ಆಗೋದಿಲ್ಲ. ಹಾಗೆ ಒಬ್ಬ ಜ್ಞಾನಿ ಆದ ಅಂತ ಹೇಳಿದ್ರೆ ಆ ಜ್ಞಾನಿಗೆ ಈ ಪ್ರಪಂಚದ ಗೊಡವೆ ಇಲ್ಲ, ಪ್ರಪಂಚದ ಜೊತೆಗೆ ಸಂಬಂಧವಿಲ್ಲ, ದೇಹದ ಜೊತೆಗೆ ಈ ಉಪಾಧಿಯ ಜೊತೆಗೆ ಸಂಬಂಧವಿಲ್ಲ. ಈ ಉಪಾಧಿಯನ್ನು ಅನುಸರಿಸಿ ಇರುವಂತಹ ಯಾವ ಸಂಬಂಧಗಳ ಜೊತೆಗೆಯೂ ಸಂಪರ್ಕವೇ ಇಲ್ಲ. ಇದನ್ನು ಮೀರಿದವನಾಗಿರ್ತಾನೆ. ಅಂದರೆ ಈ ದೇಹದಲ್ಲಿದ್ದೇ ಅವರು ದೇಹವನ್ನು ಮೀರಿರ್ತಾರೆ. ಅಂತಹ ಒಂದು ಆತ್ಮಜ್ಞಾನವನ್ನು ಪಡೆದ ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಅವರು ಎಲ್ಲವನ್ನು ಮೀರಿದವರಾಗಿರ್ತಾರೆ. ಮತ್ತು ಅವರು ಲೋಕ ಕಲ್ಯಾಣಾರ್ಥವಾಗಿ ಇರ್ತಾರೆ. ಮತ್ತು ಆ ದೇಹಕ್ಕೆ ಸಾವು ಬಂದಾಗ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಲವು ಜ್ಞಾನಿಗಳು ಅವರೇ ದೇಹವನ್ನು ತ್ಯಜಿಸಿ ಹೊರಟು ಹೋಗ್ತಾರೆ. ಆದ್ದರಿಂದ ನಾವಿಲ್ಲೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ದೇಹದಿಂದ ಜ್ಞಾನಿಗಳನ್ನು ಗುರುತಿಸುವುದನ್ನು ನಿಲ್ಲಿಸಬೇಕು. ಮೊದಲು ನಾವು ಹಿಂದೂಗಳಾಗಿ ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಜ್ಞಾನ ಅಂದರೆ ಏನು, ಆಧ್ಯಾತ್ಮಿಕ ಜ್ಞಾನ ಅಂದರೆ ಏನು, ಆ ಜ್ಞಾನವನ್ನು ಅರಿತವನು ಜ್ಞಾನಿ ಆಗ್ತಾನೆ, ದೇಹವನ್ನು ಅರಿತವನಲ್ಲ. ಆ ಜ್ಞಾನಿಯಾದ ಮೇಲೆ ಈ ಯಾವ ದೈಹಿಕ ಕೆಲಸಗಳು ಜ್ಞಾನಿಗೆ ಸಂಬಂಧಪಟ್ಟವುಗಳಾಗಿರೋದಿಲ್ಲ. ಯಾಕೆಂದರೆ ಗುಣೇಶ್ ವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಗುಣಗಳಲ್ಲಿ ವರ್ತಿಸ್ತಾ ಇದೆ, ತ್ರಿಗುಣಗಳಲ್ಲಿ ಇದ್ದಾವೆ. ಹಾಗೆ ಈ ಒಂದು ಸತ್ವ ರಜಸ್ಸು ತಮೋ ಗುಣಗಳಿಂದ ಮಿಶ್ರಿತವಾದ ಈ ಉಪಾಧಿಯಲ್ಲಿನ ವಿಷಯಗಳಲ್ಲಿ ವರ್ತಿಸ್ತಾ ಇದೆ ಹೊರತು ಆ ಒಂದು ಆತ್ಮಕ್ಕೂ ಈ ಒಂದು ಉಪಾಧಿಯ ಚಟುವಟಿಕೆಗಳಿಗೂ ಸಂಬಂಧನೇ ಇರೋದಿಲ್ಲ. ಅಂತಹ ಜ್ಞಾನವನ್ನು ಪಡೆದಂತಹ ಆತ್ಮಜ್ಞಾನಿಗಳಿಗೆ ಯಾವುದರ ಗೊಡವೆ ಇಲ್ಲ, ಯಾವುದರ ಅಪೇಕ್ಷೆಯೂ ಕೂಡ ಇರೋದಿಲ್ಲ. ಮತ್ತು ಅಂತಹವರ ಜ್ಞಾನಿಗಳ ನಡವಳಿಕೆಗಳಿಂದನೂ ಕೂಡ ಒಬ್ಬ ಅಜ್ಞಾನಿ ಮಾತ್ರ ಜ್ಞಾನಿಯನ್ನು ದೇಹದೊಂದಿಗೆ ಹೊಂದಿಸಿ ನೋಡ್ತಾನೆ. ಮತ್ತು ಅವರ ಕೋಪದಿಂದ, ಅವರ ಅರಿಷಡ್ವರ್ಗಗಳಿಂದ ಅಳೆಯಲು ಸಾಧ್ಯವಿಲ್ಲ ಎಂಬುವಂತಹ ಧರ್ಮ ಸೂಕ್ಷ್ಮವನ್ನು ಶ್ರೀರಾಮಕೃಷ್ಣ ಪರಮಹಂಸರು ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ನೀವು ಆತ್ಮಜ್ಞಾನಿಗಳಾಗಿ ದೇಹವನ್ನು ಮೀರಿ, ಉಪಾಧಿಯನ್ನು ಮೀರಿ ನೀವು ಕೂಡ ಈ ಒಂದು ಬ್ರಹ್ಮ ಸಾಫಲ್ಯವನ್ನು ಹೊಂದಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೇ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದೆ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.